ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಉಪ್ಪಿಟ್ಟು ಇಷ್ಟ, ಉಪ್ಪಿಟ್ಟು ತಿಂತಾ ಇದ್ದೀರಾ, ಉಪ್ಪಿಟ್ಟು ಜೊತೆ ಹಲ್ಲೆ ಬೀಳುತ್ತೆ, ಇದೊಂಥರ ಕಾಮಿಡಿ. ಇದು ಎಮ್.ಎಲ್.ಎ. ಆಗಿದ್ದಾಗ ನಾನು ಕಮಿಟಿ ಮೆಂಬರ್ ಆಗಿದೆ, ಯಾವುದೋ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿ ಅಂತ ಯಾವುದೋ ಒಂದು. ಅದಕ್ಕೆ ಟಿ.ಆರ್. ಶ್ಯಾಮಣ್ಣ ಅವರು ಇವರೆಲ್ಲ, ಟಿ.ಆರ್. ಶ್ಯಾಮಣ್ಣ ಅಂದರೆ ನಿಮ್ಮ ರಂಗ ಗೊತ್ತಲ್ಲ, ಟಿ.ಎಸ್. ರಂಗ, ಗೀಜಗನಗೂಡು, ಅವ್ರ ತಂದೆ. ಅವರು ಭಾಳ ಪಾಪ್ಯುಲರ್ ಇಲ್ಲಿ, ಅವಾಗ MP ಆಗಿದ್ದರು, ಇದು ಬಸವನಗುಡಿ ಇದರಲ್ಲಿ ಎಮ್.ಎಲ್.ಎ. ಆಗಿದ್ದರು, MP ಆಗಿದ್ದರು. ಅವರು ಸೀನಿಯರ್ ಮೋಸ್ಟ್ ಮೆಂಬರು. ಬೆಲ್ಲದ್ದಂತಾರೆ, ಇವಾಗ ಬೆಲ್ಲದಿದ್ದಾರಲ್ಲ ಒಬ್ಬರು M.L.A. ಅವ್ರ ತಂದೆ ಚಂದ್ರಕಾಂತ್ ಬೆಲ್ಲದ್ ಅಂತ ಇದ್ದರು. ಅವರು ನಾನು ನನ್ನ ಹೆಂಡ್ತಿ, ಅಂದರೆ ನನ್ನ ಹೆಂಡ್ತಿ ಆಗ ನಾನು ಯಂಗ್ ಫೆಲ 31 ವರ್ಷ, ಬೆಲ್ಲದ್ದು 50 ವರ್ಷ, ಇವರು 75 ವರ್ಷ. ಇವರು ಕಮಿಟಿ ಮೆಂಬರ್ಲಿದ್ದು ಹೆಂಡ್ತಿದ್ರು ಹೋಗಿದ್ದು ನಾವೆಲ್ಲ. ಆ ನೇಪಾಳಕ್ಕೇನೋ ಹೋಗ್ಬೇಕಾಗಿ ಬಂತು. 20 ಜನ 15 ಜನ ಇದ್ದೀವಿ ಒಟ್ಟು. ಇದರಲ್ಲಿ ಈ 3 ಜನದ ಹೆಸರು ಹೇಳಿದೆ. ಸೆಟ್ಬಿಟ್ಟು ಹೋದಾಗ ನನ್ನ ಮಗು ಬೇರೆ ಕರ್ಕೊಂಡೋಗಿದ್ದೆ, ನನ್ನ ಮಗನ್ನ. ಇದನ್ನೆಲ್ಲ M.L.ಎಗಳು ಇಟ್ಕೊ, ಅವ್ರು ಸಾಕೋರು ನಮ್ಮನ್ನಿಬ್ಬರು ಓಡಾಡ್ಕೊಂಡು ಹೋಗಿ ನೀವು ಅಂತ ಹೇಳಿ ಅಷ್ಟು ಫ್ರೆಂಡ್ಲಿ ಆಗಿ. ಆವಾಗ ತಾನೇ ಅಸ್ಸಾಂ ಗಣ ಪರಿಷತ್ ಅಂತ ಒಂದು ಹೊಸ ಪಕ್ಷ ಪ್ರಾರಂಭ ಆಗಿತ್ತು ಇದರಲ್ಲಿ, ಅಸ್ಸಾಂನಲ್ಲಿ. ಆಲ್ ಲಾಯರ್ಸ್ ಅಂದರೆ ಲಾ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಸೇರಿ ಅವತ್ತಿನ ಸರ್ಕಾರದ ವಿರುದ್ಧ ದಂಗೆ ಎದ್ದು ಪಕ್ಷ ಕಟ್ಟಿದ್ರು ಹೊಸದಾಗಿ, ಅಸ್ಸಾಂ ಗಣ ಪರಿಷತ್, AGP ಅಂತಲೇ ಏನೋ. ಆವಾಗ ಒಬ್ಬ ಅದರ ನಾಯಕ ಆಗಿದ್ದವನು 31 ವರ್ಷ 32 ವರ್ಷ ಪ್ರಫುಲ್ ಕುಮಾರ್ ಮಹಲ್ತ ಅಂತ. ಅವನು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಥರ. ಅವ್ರದ್ದು ಟೀಮ್ ಪೂರ್ತಿ 35 ಜನ ಚುನಾವಣೆ ನಿಂತ್ಬಿಟ್ಟಿದ್ದಾರೆ. ನಾನು ನಿಂತರು, ಗೆದ್ದು ಬಿಟ್ಟರು, ಚೀಫ್ ಮಿನಿಸ್ಟರ್ ಆಗೇ ಬಿಟ್ಟ. ಅಂದರೆ ವಿತಿನ್ ನಾನು ಆಕಸ್ಮಿಕ ಅಂದಲ್ಲ, ಮದುವೆ ಆಗಿರೋರು 2-3 ಇದ್ರು ಅದರಲ್ಲಿ ಮಂತ್ರಿಗಳು. ಮಿಕ್ಕನಾದ್ರು ಯಾರಿಗೂ ಮದುವೆನೇ ಆಗಲ್ಲ, ಅಷ್ಟು ವಯಸ್ಸು ಚಿಕ್ಕನವರು. ಇವರು ಮಂತ್ರಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು. ಅಲ್ಲಿ ನಾನು ಹೋಗ್ಬೇಕಾಯ್ತು ಕಮಿಟಿ ಮೀಟಿಂಗ್ಗೆ. ಹೋದ BG ಕೊಟ್ರಪ್ಪ ಅಂತ ನಮ್ಮ ಚೇರ್ಮನ್ ಆಗಿದ್ರು ಒಬ್ಬರು M.L.A. ಅವರು ನಾವು ಎಲ್ಲ ಕೂತ್ಕೊಂಡು ಹೋದ. ಅಸ್ಸಾಂದೆಲ್ಲ ಚೀಫ್ ಮಿನಿಸ್ಟರ್ ಆಫೀಸ್ಗೆ ಹೋದ ತಕ್ಷಣ ನಮಸ್ಕಾರ ಎಲ್ಲ ಆಯಿತು. ನನ್ನ ಹೆಸರು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಚೀಫ್ ಮಿನಿಸ್ಟರ್ ಚಂದ್ರು ಅಂತ ಇಂಟ್ರೊಡ್ಯೂಸ್ ಮಾಡೋರು, ಮುಖ್ಯಮಂತ್ರಿ ಚಂದ್ರು ಅಂತ ಟ್ರಾನ್ಸ್ಲೇಟ್ ಮಾಡೋದು. ಅವ್ರಿಗೆ ಗಾಬರಿ, ಅವ್ನಿಗೆ ಯಾರು ಚೀಫ್ ಮಿನಿಸ್ಟರ್ ಯಾಕೆ ಬಂದ್ರೆ ನಮಸ್ಕಾರ ಅಂದ. ಅವ್ನ ನಕ್ಕ ಆಯಿತು, ಹಿಂಗೆ ಅಂತ ಆಯಿತು. ಸೊ ಈಗ ನೀವು ಕೂತಿರೋ ಕಡೆ ಚೀಫ್ ಮಿನಿಸ್ಟರ್ ಕೂತವ್ರೆ, ಇಲ್ಲಿ ಟೇಬಲ್ಲು, ಇಲ್ಲಿ ಕೊಟ್ರಪ್ಪ ಅವ್ರು ಕೂತ್ಕೊಂಡ್ರು, ಇಲ್ಲಿ ಬೆಲ್ಲದ್ ಕೂತ್ಕೊಂಡ್ರು, ಇಲ್ಲಿ ಟಿ.ಆರ್. ಶ್ಯಾಮಣ್ಣ ಅವ್ರು ಕೂತ್ಕೊಂಡ್ರು, ನಾನು ಈ ಕಡೆ ನನ್ನ ಶ್ರೀಮತಿ ಇವರೆಲ್ಲ ಹಿಂದ್ಗಡೆ ಕೂತ್ಕೊಂಡ್ರು, ಇನ್ನೊಂದು ಮೆಂಬರ್ಸ್ ಎಲ್ಲ ಹಿಂಗೆ ಕೂತ್ಕೊಂಡ್ರು. ಸೊ ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ನಮ್ಮದು ಮೀಟಿಂಗು. ಕೊಟ್ರಪ್ಪ ಚೇರ್ಮನ್ ಅವ್ರು ಮಾಡ್ಕೋಬೇಕಲ್ಲ, ಅವರು ಭಾಷಣ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಆಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಏನಾಯಿತು ಅಂದರೆ, ಇವರು ನಾನು ಮಾತಾಡ್ತೀನಿ 1 ನಿಮಿಷ ಅಂತ. ಅಲ್ಲ, ಕೊಟ್ರಪ್ಪನವ್ರು ಏನು ಹೇಳಿದ್ರೆ, ನನಗಿಂತ ಮುಂಚೆ ಸೀನಿಯರ್ ಮೋಸ್ಟ್ ಯಾವ 3 ಸತಿ M.L.A. ಆಗಿದ್ದಾರೆ, ನಮ್ಮ ಶ್ಯಾಮಣ್ಣವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ ಅಂದ್ಬಿಟ್ರು. ಸುಮ್ಮನೆ ಇದ್ರೆ ಆಗ್ತಿತ್ತು, ಗೊತ್ತಿಲ್ಲ ಇವ್ರ ಕಥೆ ಏನು ಅಂತ. ಅವರು ಫುಲ್ಲು ಹೊಲ್ಸೆಟ್ಟು ಕಟ್ಸ್ಕೊಂಡ್ರು. ಸರಿ ಮಾತಾಡ್ತಾಯಿದ್ರು. ಅವರು ಎದ್ದು ನಿಂತ್ಕಡಲೆ ಕೂತ್ಕಡೆ. ಅವ್ರು ಬಂದು ಕಾಲಿಗೆ ಬಿದ್ದ. ಚೀಫ್ ಮಿನಿಸ್ಟ್ರು 31 ವರ್ಷ, ಇವ್ರಿಗೆ 75 ವರ್ಷ. ಕಾಲಿಗೆ ಬಿದ್ದು ನಮಸ್ಕಾರ. ಇವರು ಹೇಳ್ತಾನೆ ಇದ್ದಾರೆ, ಯಾರಿಗೂ ಅರ್ಥ ಆಗ್ತಿಲ್ಲ, ನಮಗೆ ಅರ್ಥ ಆಗ್ತಾಯಿಲ್ಲ. ಅವನು ಗಾಬರಿ, ಚೀಫ್ ಮಿನಿಸ್ಟ್ರು, ಅವ್ನು ರಿಯಾಕ್ಟ್ ಮಾಡ್ಬೇಕಲ್ಲ, ಹಿಂಗಂತಾನೆ, ನಮ್ಮನ್ನು ನೋಡ್ತಾನೆ. ನಾನು ಗೊತ್ತಾಯ್ತು ನನಗೆ ಪರಿಸ್ಥಿತಿ. ಫುಲ್ ವಾಲ್ಯೂಮು ಇಲ್ಲ, ಇವು ಅಳ್ಳಾಡ್ತಾವೆ, ಸೌಂಡು ಸರಿಯಾಗಿ ಬರ್ತಿಲ್ಲ, ಏನೋ ಹೇಳ್ತಿದ್ದಾರೆ ಪಾಪ ಅವರು. ನಾನು ಯಾಕೆ ಇವ್ರಿಗೆ ಕೊಟ್ಟರು, ಚೇರ್ಮನ್ ಸುಮ್ಮನಿರ್ಬೋದು ಆಯ್ತಲ್ಲ ಅಂತ ನಾನು ಇದ್ಕೊಂಡು ಆಯ್ತಾಯ್ತು ಸುಮ್ಮನೆ ಅಂತ ಹೇಳಿ. ಕೊಟ್ರಪ್ಪನವ್ರು ನನ್ನ ನೋಡಿದ್ರು, ಏನಾದರೂ ಮಾಡಪ್ಪ ನೀನು ಅಂತ, ಸುಮ್ಮನೆ ಅಂತ ಹೇಳಿ 1 ನಿಮಿಷ ಸರ್ ಅಂತ ಅಂದಿದ್ದು. ಇವ್ರಿಗೆ ತೊಟ್ಟಿದೆ, ನನ್ನ ಪಕ್ಕ ಕೂತಿದ್ರು. ನಾನು ಅಷ್ಟೊತ್ತಿಗಾಲೇ ಅವ್ರನ್ನ ರಿಸರ್ಚಿಗೆ ಕರ್ಕೊಂಡೋಗೋದು, ಕರ್ಕೊಂಬರೋದು, ಹೆಲ್ಪ್ ಮಾಡೋದು, ಕೋಟ್ ಹಾಕೋದು ಎಲ್ಲ ಮಾಡ್ತಿದ್ದೆ ಮಗನ ಥರ. ಅಷ್ಟು ಸದರ ಆಗೋಗ್ಬಿಟ್ಟಿದ್ದಲ್ಲ. ನಿಮಿಷರು ಅಂತ ಇದು ಅವರಿಗೆ ರೀಸಸ್ ಹೋಗೋದು ಜ್ಞಾಪಿಸ್ಬಿಟ್ರೆ ಅನ್ನೊಂದು 1 ನಿಮಿಷಕ್ಕೆ ರಿಯಸ್ ಬಂದ್ಬಿಡ್ತದೆ, ಅಷ್ಟು ವೀಕ್ನೆಸ್ ಆಗಿರ್ತದೆ. ಅದನ್ನು ಜ್ಞಾಪಿಸ್ಬಿಟ್ಟೆ. ಬನ್ನಿ ಹೋಗೋಣ, ಕರ್ಕೊಡ್ತೀನಿ. ಆಮೇಲೆ ಎಬ್ಬರಿಸ್ಕೊಂಡು ಇವ್ರಿಗೆ ಆದಷ್ಟು ಬರೋವತ್ತಿ ಮುಗಿಸ್ಬಿಡಿ ಭಾಷಣನ ಅಂತ ಹೇಳ್ಬಿಟ್ಟು ಕರ್ಕೊಂಡು ನಾನು ತಟಾಡ್ಕೊಂಡು ಅಲ್ಲಿ ಕರ್ಕೊಂಡು ಹೋದೆ ವಾಪಸ್. ಅದು ಘಟನೆ ಆಗಿದ್ದು. ಆವತ್ತು ಸಾಯಂಕಾಲ ಇದು ತಿಂಡಿಗೆ ಅವತ್ತು ರಾತ್ರಿಗೆ ಫಲಾರ ಮಾಡಿಬಿಡಿ, ಅದಾಯಿತು. ನಾನು ಕರ್ಕೊಂಡು ಹೋಗ್ಬಿಟ್ಟು ಅಷ್ಟೊತ್ತಿಗೆ ಭಾಷಣ ಮುಗಿಸ್ಬಿಟ್ಟಿದ್ರು, ನಾನು ಹೆಲ್ಪ್ ಮಾಡಿದೆ, ಸುಮ್ಮನೆ ಆಗ್ಬಿಟ್ಟು ಫಲಾರ ಮಾಡಿ ಅಂತ. ನಮ್ಮ ಶ್ರೀಮತಿಯವರಿಗೆ ನಮ್ಮ ಊಟ ಸಿಗ್ತಾಯಿಲ್ಲಪ್ಪ, ಇದು ಯಾವುದೋ ತಿನ್ನೋಕ್ಕಾಗ್ತಿಲ್ಲ ನಿಮ್ಮ ನಾರ್ತ್ ಇಂಡಿಯಾ ಅಂತಂದರೆ, ಆ ಗೆಸ್ಟ್ ಹೌಸ್ನಲ್ಲಿ ಇವ್ರನ್ನೇ ಅವ್ರಿಗೆ ಕರ್ಕೊಂಡೋಗಿ ಪರಿಚಯ ಮಾಡಿ ಅಡುಗೆ ಮನೆಗೆ ಏನೇನಿತ್ತು ಅದೆಲ್ಲ ಬಿಟ್ಟು ರವೆ ಎಲ್ಲ ಕೊಡಿಸ್ಬಿಟ್ಟು
ಉಪ್ಪಿಟ್ಟು ಮಾಡ್ಬಿಡ್ತೀವಿ ಬಿಡಿ ನಮಗೆ ಅಂತ 15 ಜನಕ್ಕೂ ನಾವು 3 ಜನ ಸೇರ್ಕೊಂಡು ಉಪ್ಪಿಟ್ಟು ಮಾಡ್ಬಿಡ್ತೀವಿ ಅಂತ ಈ 3 ಜನ ಹೆಂಗಸ್ ನಮ್ಮವರು ಸೇರ್ಕೊಂಡು ನಾವು ಅಡುಗೆ ಮಾಡಿ ಏನಾಗಿದೆ ಈ 5-6 ದಿವಸದಿಂದ ಊಟಗಳು ಸರಿಯಾಗಿ ಸಿಕ್ಕದೆ ತಿನ್ನೋಕ್ಕಾಗಿದೆ ಅಲ್ಲಿ ಅದನ್ನ ಬರ್ಗೆಟ್ ಹೋಗ್ಬಿಟ್ಟಿದ್ವಿ. ನಮಗೆ ಚಿತ್ರಾನ್ನ ಪುಳಿಯೋಗರೆ ಇಂಥದ್ದೆಲ್ಲ ಬೇಕಿತ್ತು. ಈ ಕಡೆ ಹುಳಿ ಗಿಳಿ ಅವೇನು ಸಿಕ್ಕಿರಲಿವಲ್ಲ. ಉಪ್ಪಿಟ್ಟು ಅಂದ ತಕ್ಷಣ ಎಲ್ಲರೂ ಯಾರು ಈ ಬೆಲ್ಲದ ಸಾಹೇಬ್ರು ಏನು ಮಾಡಿದ್ರು, ಒಂದು ಪ್ಲೇಟ್ಗೆ ಫಸ್ಟೇ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ತೊಗೊಂಬಿಟ್ಟು. ಯಾಕೆಂದರೆ ಉಪ್ಪಿಟ್ಟು ಎಷ್ಟು ಮಾಡೋರೋ ಏನೋ, ಒಂದು ಸತಿ ಕೊಟ್ಟು ಚೆನ್ನಾಗಿದ್ದರೆ ಇನ್ನೊಂದು ಸತಿ ಸಿಗ್ತದೋ ಇಲ್ವೋ, ಎಲ್ಲರೂ ಬರ್ಗೆಟ್ಟವರಲ್ಲ ಅಂತ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿನೇ ತುಂಬ್ಕೊಂಡ್ಬಿಟ್ರು ಉಪ್ಪಿಟ್ಟನ್ನ. ಇನ್ನು ಎಲ್ಲರೂ ಹಾಕ್ಕೊಂಡೋದ್ರು. ನನಗೆ ಡ್ಯೂಟಿ ಶಾಮಣ್ಣ ಅವ್ರು ತಿನ್ನಿಸಿದ ಮೇಲೆ ನಾನು ತಿನ್ನಬೇಕು ಅಂತ ಇದ್ದೆ. ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಶಾಮಣ್ಣವ್ರ ತಟ್ಟೆಗೆ ಒಂದಿಷ್ಟು ಉಪ್ಪಿಟ್ಟು ಹಾಕ್ಸ್ಕೊಂಬಂದು ಕೊಟ್ಟರು. ತಗೊಂಡು ಸ್ಪೂನಲ್ಲಿ ತಿನ್ನಿಸೋದು ಅವ್ರ ಕೈಯಲ್ಲಿ ತಿನ್ಸೋಕ್ಕೆ ನಾನು ಹಿಂಗೆ ತಗೊಂಡೆ. ಸ್ವಲ್ಪ ತಗೊಂಡು ಅವ್ರ ಬಾಯಿಗೆ ಅನ್ನೋದು ಇಟ್ಟೆ. ಬರ್ತಾಯಿಲ್ಲ ಸ್ಪೂನು ಉಪ್ಪಿಟ್ಟು. ಅದೇನಾಗ್ಬಿಟ್ಟಿದೆ, ಗಮ್ಮಾದಂಗೆ ಆಗ್ಬಿಟ್ಟಿದೆ. ಜೋರಾಗಿ ಕಿತ್ತ ತಕ್ಷಣ 2 ಸೆಟ್ ಬಂದ್ಬಿಟ್ಟು, ಒಂದು ಸೆಟ್ಟು ಬಂದ್ಬಿಟ್ಟು ಅವ್ರು ಅಂತ ಅವರು ಬಟ್ ಇದಕ್ಕೆ ಕಚ್ಕೊಂಡ್ಬಿಟ್ಟಿದ್ದು. ಏನಂದರೆ ಉಪ್ಪಿಟ್ಟೇನೆ ಸಪ್ರೇಟಾಗಿ ಸ್ಪೂನಿಂದ ಆಚೆಗೆ ಬರ್ತಾನೆ ಇಲ್ಲ. ಅಂದರೆ ಅರಾಲ್ಡಾಟ್ ಹಾಕ್ದಂಗಿದೆ ಉಪ್ಪಿಟ್ಟು. ಇವರು ಪ್ಲೇಟಕ್ಕೆ ಕೆಳಗಿಡಕ್ಕಾಗದೆ ಹೆಂಗೆ ಓಡಾಡ್ತಾವ್ರೆ ಯಾರು ಬೆಲ್ಲದವರು, ಕೈ ಇಟ್ಟವ್ರು ಉಪ್ಪಿಟ್ಟು ತಾಳಕ್ಕೆ ಕಚ್ಕೊಂಡ್ಬಿಟ್ಟಿದೆ. ಪ್ಲೇಟ್ ಬರ್ತಾ ಇದೆ ಸಮೇತ. 3 ಜನದ ಉಪ್ಪಿಟ್ಟು ಎಲ್ಲರೂ ಜಾಸ್ತಿ ಬೇರೆ ತಿನ್ನಿ ನಾನು ಹಾಕೊಂಡೇ ಇಲ್ಲ. ನೋಡಿನೇ ಸಾಕಾಯ್ತು ನಿಮಗೆ. ಆಮೇಲೆ ನಮ್ಮ ಸಾಮರ್ಥ್ಯ ಅವ್ರನ್ನೆಲ್ಲ ಕರೆದು ಕೇಳಿದ್ರೆ ಏನಾಯ್ತು ಏನು ಕತೆ ಅಂದರೆ, ಅವರು ಏನು ಆಯಿಲ್ ಕೊಟ್ಟರು, ಇವ್ರ ಪಕ್ಕದಲ್ಲಿದ್ದ ಡಬ್ಬ ಯಾವ್ದು ತಗೊಂಡು ಹಾಕಿದಾರೋ ಗೊತ್ತಿಲ್ಲ, ಗಮ್ಮಾದಂಗೆ ಆಗ್ಬಿಟ್ಟು ತಿನ್ನೋಕ್ಕೆ ಆಗ್ತಾಯಿಲ್ಲ. ಸೊ ಅವತ್ತು ಆಸೆಯಿಂದ ಉಪ್ಪಿಟ್ಟು ಇಲ್ಲ, ಅಲ್ಸೆಟ್ಟು ಆಚೆಗೆ ಬಂತು ಇವ್ರದ್ದು. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ನನ್ನ ಕರ್ತವ್ಯನೇ ಆಯಿತು. ಹೀಗೆ ನಡೆದು ಆಮೇಲೆ ಏನೋ ಹಣ್ಣು ಹಂಪಲು ಏನೇನೋ ತರಿಸ್ಕೊಟ್ರು.